ಕರ್ತನಲ್ಲಿ ಪ್ರಿಯರೇ, ಕರ್ತನ ನಾಮದಲ್ಲಿ ಎಲ್ಲರಿಗೂ ವಂದಿಸುವವಳಾಗಿದ್ದೇನೆ. ಪ್ರಾರ್ಥಿಸುವ. ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಕಾಯುತ್ತಿರುವ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳು. ಆಮೇನ್. ಈ ದಿನದ ಅಧ್ಯಾಯಕ್ಕಾಗಿ ಯೆಹೋಶುವ 14, 11, 12 ನಾವು ಧ್ಯಾನಿಸುವ. ಯೆಹೋಶುವ 14, 11, 12. ಈಗ ನಾನು 85 ವರ್ಷದವನಾಗಿದ್ದೇನೆ. ಮೋಶೆಯು ನನ್ನನ್ನು ಕಳುಹಿಸಿದಾಗ ನನಗೆಷ್ಟು ಬಲವಿತ್ತೋ ಈಗಲೂ ಅಷ್ಟಿದೆ. ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೂ ನನಗೆ ಮುಂಚಿನಂತೆಯೇ ಶಕ್ತಿ ಇರುತ್ತದೆ. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು ಪ್ರಿಯರೇ. ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಹೀಗೆ ಅವರು ಯೆಹೋವನ ಸತ್ಯ ಸಂಧತೆಗೆ ದೃಷ್ಟಾಂತರಾಗಿರುವವರು. ಕೀರ್ತನೆಗಳು 92, 12, 15 ನಾವು ನೋಡ್ತೇವೆ ಪ್ರಿಯರೇ. 85 ವರ್ಷಗಳ ಮುಪ್ಪಿನ ಮುದುಕನಾದ ಯೆಹೋಶುವನು ಈ ಶ್ರೇಷ್ಠ ಅನುಭವವು ಯೆಹೋವನು ತನ್ನ ಮಾತಿಗೆ ತಪ್ಪದವನೆಂದು ತೋರಿಸುವಂಥದ್ದಾಗಿದೆ ಪ್ರಿಯರೇ. ಹೌದಲ್ವಾ? ನಾವು ನಮ್ಮ ಬದುಕಿನಲ್ಲಿ, ನಾವು ನಮ್ಮ ಜೀವಿತಾವಧಿಯಲ್ಲಿ ನಮ್ಮ ಹಿರಿಯರಿರಬಹುದು, ನಮ್ಮ ತಂದೆ ತಾಯಿ ಇರಬಹುದು, ನಮ್ಮ ಒಡ ಹುಟ್ಟಿದವರಿರಬಹುದು, ಪ್ರತಿಯೊಬ್ಬರ ಜೊತೆಯಲ್ಲಿ ನಾವು ಬದುಕನ್ನು ನಡೆಸುವಂತಹ ಗಳಿಗೆಯಲ್ಲಿ ಎದುರಾಗುವಂತಹ ಎಷ್ಟೋ ವಿಷಯಗಳಲ್ಲಿ ನಾವು ಸೋತಾಗ, ನಾವು ನಿತ್ರಾಣಗೊಂಡಾಗ ಆತನು ತನ್ನ ಧರ್ಮದ ಬಲಗೈನ ಚಾಚಿ ನಮ್ಮನ್ನು ಬಲಗೊಳಿಸಿ ನಮ್ಮನ್ನು ನಿಲ್ಲಿಸುವಾಗ, ಕರ್ತನೆ ನೀನು ನಮಗೆ ಮಾಡಿದಂಥ ಉಪಕಾರಗಳು ಅಮೋಘವಾದದ್ದು ಎಂಬುದಾಗಿ ನಾವು ಆತನನ್ನು ಸ್ತುತಿಸುವುದು ಸಹಜ ಅಲ್ವಾ ಪ್ರಿಯರೇ? ಕರ್ತನಲ್ಲಿ ಪ್ರಿಯರೇ, ಈ 85 ವರ್ಷಗಳ ಮುಪ್ಪಿನ ಮುದುಕನಾದ ಯೆಹೋಶುವನು ಈ ಒಂದು ಶ್ರೇಷ್ಠ ಅನುಭವ ನಮ್ಮ ಜೀವಿತಗಳಲ್ಲಿಯೂ ನಾವು ನೋಡುವವರಾಗಿದ್ದೇವೆ. ದೇವರ ಸೇವೆಯಲ್ಲಿ ಉಪಯೋಗಿಸಲ್ಪಟ್ಟ ಎಷ್ಟೋ ಭಕ್ತರು ಸಹ ಇಂಥ ಅನುಭವವನ್ನು ಹೊಂದಿದ್ದಾರೆ. ಆತನು ನಮಗೆ ಮುಪ್ಪಿನ ಪ್ರಾಯದಲ್ಲಿಯೂ ಆತನು ನಮಗೆ ಆಧಾರವಾಗಿದ್ದಾನೆ ಪ್ರಿಯರೇ. ಶರೀರವು ತೀರಾ ಬಲಹೀನವಾದರೂ, ತಲೆ ಕೂದಲೆಲ್ಲ ಬಿಳಿಯಾಗಿ ಹೋದರೂ, ಮಾತನಾಡುವ ಸ್ವರವು ಕುಂದುತ್ತಾ ಬಂದರೂ ನಮ್ಮ ಆಧಾರವು ನಮ್ಮ ಕರ್ತನೇ ಆಗಿದ್ದಾನೆ ಪ್ರಿಯರೇ. ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಕೀರ್ತನೆ 118, 8, 9 ನೋಡ್ತೇವೆ ಪ್ರಿಯರೇ. ಸ್ವಾಮಿ ಕೊಟ್ಟಂಥ ಈ ಒಂದು ಸುಂದರವಾದಂತಹ ಆಶೀರ್ವಾದಕ್ಕಾಗಿ ನಾವು ನಿನಗೆ ಅನಂತ ಸ್ತೋತ್ರಗಳನ್ನು ಅರ್ಪಿಸುತ್ತಾ ಈ ದಿನವನ್ನು ನಿನ್ನ ಕೈಲೊಪ್ಪಿಸಿಕೊಡ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.